ಆಭಾ ಭಯಭರಿತ ಕಣ್ಣುಗಳಿಂದ ಹರ್ಷನನ್ನು ನೋಡಿದಳು. ಹರ್ಷ, ಈಗ ಏನಾಗುತ್ತೆ ಎಂದು ಕೇಳಿದಳು. ತನ್ನ ಗಾಯಕ್ಕಿಂತಲೂ ಮುಂದೇನಾಗಬಹುದು ಎಂಬ ಆತಂಕ ಅವಳ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಏನೂ ಆಗಲ್ಲ, ನಾನು ಇದ್ದೀನಲ್ಲ, ನೀನು ಚಿಂತೆ ಮಾಡಬೇಡ ಎಂದು ಹೇಳುತ್ತಾ ಹರ್ಷ ಅವಳ ಕೆನ್ನೆಯನ್ನು ತಟ್ಟಿದನು. ಆದರೂ ಆಭಾನಗಲಿಲ್ಲ. ಹರ್ಷ ಆಕೆಗೆ ಔಷಧ ಕೊಟ್ಟು ವಿಶ್ರಾಂತಿ ಪಡೆಯಲು ಹೇಳಿ ಅದೇ ಹಾಸಿಗೆಯ ಒಂದು ತುದಿಯಲ್ಲಿ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡ. ಔಷಧದ ಪರಿಣಾಮದಿಂದ ಆಭಾ ನಿದ್ರೆಯ ಸುಖದಲ್ಲಿ ಮುಳುಗಿದಳು. ಆದರೆ ಹರ್ಷನ ಮನಸ್ಸಿನಲ್ಲಿ ಅನೇಕ ಗೊಂದಲಗಳು ಒಟ್ಟಿಗೆ ತಿರುಗಾಡುತ್ತಿದ್ದವು. ಬೆಳಿಗ್ಗೆ ರೈಲು ನಿಲ್ದಾಣದಲ್ಲಿ ಭೇಟಿಯಾದಾಗ ಇಬ್ಬರು ಎಷ್ಟು ಸಂತೋಷದಿಂದಿದ್ದರು. ಆಕೆಯ ರೈಲು ಬೆಳಿಗ್ಗೆ 8 ಗಂಟೆಗೆ ಬಂದಿತ್ತು. ಆಭಾಳ ರೈಲು ಬರಲು ಇನ್ನು 1 ಗಂಟೆ ಬಾಕಿ ಇತ್ತು. ಚಹಾ ಕುಡಿಯುತ್ತಾ ಅವನು ಆಭಾಳ ಚಾಟ್ ಸಂದೇಶಗಳನ್ನು ಓದುತ್ತಿದ್ದ. ಆಭಾಳ ರೈಲು ಪ್ಲಾಟ್ಫಾರ್ಮ್ಗೆ ಬರುತ್ತಿರುವ ಘೋಷಣೆಯಾದ ಕೂಡಲೇ ಅವನು ಧಾವಿಸಿ ಅವಳ ಭೋಗಿಯ ಕಡೆಗೆ ಹೋದನು. ಆಭಾ ಅವನನ್ನು ನೋಡುತ್ತಲೇ ಜೋರಾಗಿ ಕೈಬೀಸಿದಳು. ಸ್ಟೇಷನ್ನ ಜನಸಂದಣಿಯನ್ನು ಲೆಕ್ಕಿಸದೆ ಇಬ್ಬರು ಅಲ್ಲೇ ಬಿಗಿಯಾಗಿ ತಬ್ಬಿಕೊಂಡರು ಮತ್ತು ತಮ್ಮ ತಮ್ಮ ಬ್ಯಾಗ್ಗಳನ್ನು ಹೊತ್ತು ಸ್ಟೇಷನ್ನಿಂದ ಹೊರಬಂದರು. ಪೋಲೋ ವೃತ್ತದಲ್ಲಿರುವ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಕೋಣೆ ಪಡೆದು ಇಬ್ಬರು ಚೆಕ್ ಇನ್ ಮಾಡಿದರು. ಸಾಮಾನುಗಳನ್ನು ಇರಿಸಿ ಬಂದ ಕೂಡಲೇ ಇಬ್ಬರು ಮತ್ತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಕೆಲವು ಕ್ಷಣಗಳ ಕಾಲ ಒಬ್ಬರನ್ನೊಬ್ಬರು ಅನುಭವಿಸಿದ ನಂತರ ಅವರು ಸ್ನಾನ ಮಾಡಿ ಉಪಹಾರಕ್ಕಾಗಿ ಹೊರಗೆ ಹೋದರು. ಆದಾಗ್ಯೂ ಆಭಾಗೆ ಹೊರಗೆ ಹೋಗುವ ಮನಸ್ಸಿರಲಿಲ್ಲ. ಅವಳು ಹರ್ಷನೊಂದಿಗೆ ದಿನವಿಡೀ ಕೋಣೆಯಲ್ಲಿಯೇ ಇರಲು ಬಯಸುತ್ತಿದ್ದಳು. ಆದರೆ ಹರ್ಷನೇ ಅವಳನ್ನು ಮನವೊಲಿಸಿ ಜೈಪುರದ ವಿಶೇಷ ಈರುಳ್ಳಿ ಕಚೋರಿ ತಿನ್ನಿಸುವುದಾಗಿ ಹೇಳಿದ್ದರಿಂದ ಅವಳು ನಿರಾಕರಿಸಲಾರದೆ ಹೋದಳು. ಹರ್ಷನಿಗೆ ಈಗ ತನ್ನ ನಿರ್ಧಾರದ ಬಗ್ಗೆ ವಿಷಾದವಾಗುತ್ತಿತ್ತು. ಅವನು ಹೊರಗೆ ಹೋಗುವ ಹಠ ಹಿಡಿಯದಿದ್ದರೆ ಈ ಅಪಘಾತ ಆಗುತ್ತಿರಲಿಲ್ಲ. ಹೋಟೆಲ್ನಿಂದ ಹೊರಬಂದು ಮುಖ್ಯ ರಸ್ತೆಗೆ ಬಂದ ಕೂಡಲೇ ಹಿಂದಿನಿಂದ ಬಂದ ಒಂದು ಅನಿಯಂತ್ರಿತ ಕಾರು ಆಭಾಗೆ ಸಿಕ್ಕಿ ಹೊಡೆಯಿತು. ಅವಳು ರಸ್ತೆಯಲ್ಲಿ ಬಿದ್ದುಬಿಟ್ಟಳು. ಎಷ್ಟು ಪ್ರಯತ್ನಿಸಿದರೂ ಎದ್ದೇಳಲು ಸಾಧ್ಯವಾಗಲಿಲ್ಲ. ಹರ್ಷ ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಅವಳನ್ನು ಸಿಟಿ ಆಸ್ಪತ್ರೆಗೆ ಕರೆದೊಯ್ದ. ಎಕ್ಸ್ರೇ ಪರೀಕ್ಷೆಯಲ್ಲಿ ಅವಳ ಕಾಲಿನ ಮೂಳೆ ಮುರಿದಿರುವುದು ಕಂಡುಬಂತು. ವೈದ್ಯರು ಔಷಧಿಗಳನ್ನು ಸೂಚಿಸಿ 6 ವಾರಗಳ ಪ್ಲಾಸ್ಟರ್ ಹಾಕಿದರು. ಸ್ವಲ್ಪ ಸಮಯದ ನಂತರ ನೋವು ಕಡಿಮೆಯಾದಾಗ ಅವಳನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು. ಮೊಬೈಲ್ನ ರಿಂಗ್ಟೋನ್ನಿಂದ ಆಭಾಳ ನಿದ್ರೆ ಭಂಗವಾಯಿತು. ಅವಳ ಮೊಬೈಲ್ನಲ್ಲಿ ರಿಮೈಂಡರ್ ಮೆಸೇಜ್ ಬಾರಿಸುತ್ತಿತ್ತು, ಹ್ಯಾಪಿ ಆನಿವರ್ಸರಿ ಟು ಹರ್ಷ. ನೋವಿನಲ್ಲೂ ಅವಳು ಮುಗುಳು ನಕ್ಕಳು. ಹರ್ಷನಿಗೆ ಶುಭಾಶಯ ಕೋರಲು ಈ ರಿಮೈಂಡರ್ ಅನ್ನು ಅವಳೇ ತನ್ನ ಮೊಬೈಲ್ನಲ್ಲಿ ಹಾಕಿದ್ದಳು. ಕಳೆದ ವರ್ಷ ಈ ದಿನ ಮಾರ್ಚ್ 4ರಂದು ಮಧ್ಯಾಹ್ನ 12 ಗಂಟೆಗೆ ಈ ರಿಮೈಂಡರ್ ಮೆಸೇಜ್ ಅವಳಿಗೆ ಶುಭಾಶಯ ಕೋರಲು ನೆನಪಿಸಿದಾಗ ಅವಳು ಹರ್ಷನನ್ನು ಚುಂಬಿಸಿ ತಮ್ಮ ಮರುಮಿಲನದ ವಾರ್ಷಿಕೋತ್ಸವವನ್ನು ಆಚರಿಸಿದ್ದಳು ಮತ್ತು ಅದೇ ಸಮಯದಲ್ಲಿ ಇಂದಿನ ದಿನಾಂಕವನ್ನು ರಿಮೈಂಡರ್ನಲ್ಲಿ ಹೊಂದಿಸಿದಳು. ಆದರೆ ಇಂದು ಅವಳು ಗಾಯಗೊಂಡ ಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಇದ್ದುದರಿಂದ ಹರ್ಷನನ್ನು ತಬ್ಬಿಕೊಂಡು ಶುಭಾಶಯ ಕೋರಲು ಸಾಧ್ಯವಾಗಲಿಲ್ಲ. ಆಕೆ ಹಾಸಿಗೆಯ ಮೇಲೆ ಗಾಯಗೊಂಡ ಸ್ಥಿತಿಯಲ್ಲಿದ್ದಳು. ಹರ್ಷನತ್ತ ಒಂದು ನೋಟ ಬೀಸಿ ಮುಂದಿನ ವರ್ಷದ ದಿನಾಂಕವನ್ನು ರಿಮೈಂಡರ್ನಲ್ಲಿ ಸೆಟ್ ಮಾಡಿದಳು. ಹರ್ಷ ಕಣ್ಣು ಮುಚ್ಚಿ ಮಲಗಿದ್ದನು. ನಿದ್ದೆಯಲ್ಲಿದ್ದನೋ ಅಥವಾ ಏನನ್ನಾದರೂ ಯೋಚಿಸುತ್ತಿದ್ದನೋ ತಿಳಿಯಲಿಲ್ಲ. ಆಭಾ ನೋವನ್ನು ಸಹಿಸಿಕೊಂಡು ಮತ್ತೊಮ್ಮೆ ಕಣ್ಣು ಮುಚ್ಚಿದಳು. ವಿಧಿ ನನ್ನ ಪಾಲಿಗೆ ಏನೇನು ಬರೆದಿದೆ ಎಂದು ಯೋಚಿಸುತ್ತಾ ಆಭಾಳ ಮನಸ್ಸು ನೆನಪು ಹಳೆಯ ಬೀದಿಗಳಲ್ಲಿ ಅಲೆಯಲು ಆರಂಭಿಸಿತು. ಸುಮಾರು 1 ವರ್ಷದ ಹಿಂದಿನ ಘಟನೆ ಅವಳಿಗೆ ಚೆನ್ನಾಗಿ ನೆನಪಿದೆ. ಮಾರ್ಚ್ 4ರ ಸಂಜೆ ಅವಳು ತನ್ನ ಕಾಲೇಜಿನಿಂದ 2 ದಿನಗಳ ಸೆಮಿನಾರ್ಗೆ ಜೈಪುರಕ್ಕೆ ಬಂದಿದ್ದಳು. ಸಂಜೆ ಸಮಯವನ್ನು ಕಳೆಯಲು ಜಿಟಿಯಲ್ಲಿ ಅಲೆಯುತ್ತಿದ್ದಾಗ ಅವಳಿಗೆ ಹರ್ಷ ಕಾಣಿಸಿದನು. ಅವಳು ಬೆಚ್ಚಿಬಿದ್ದಳು. ಹರ್ಷ ಇಲ್ಲಿ ಹೇಗೆ ಇರಬಹುದು ಎಂದು ಯೋಚಿಸುತ್ತಾ ಅವನ ಹಿಂದೆ ಒಂದು ಹೋದಳು. ಅಂತಿಮವಾಗಿ ಅವನು ಮುಂದೆ ಬಂದು ನಿಂತಳು. ಅವನ ಕಣ್ಣುಗಳಲ್ಲಿಯೂ ಗುರುತಿನ ನೆರಳು ಕಾಣಿಸಿತು. ಇಬ್ಬರು ಆಶ್ಚರ್ಯಪಟ್ಟರು ಮತ್ತು ನಂತರ ನಕ್ಕರು. ಹೌದು, ಅದು ಹರ್ಷನೇ, ಅವಳ ಕಾಲೇಜಿನ ಗೆಳೆಯ, ಅವಳ ಆಪ್ತ ಗೆಳೆಯ. ಅವಳನ್ನು ಯಾವ ಅಪರಾಧಕ್ಕಾಗಿ ಅಚಾನಕ್ ದೂರ ಮಾಡಿದ್ದನೋ ಗೊತ್ತಿಲ್ಲ. ಕಾಲೇಜಿನ ಕೊನೆಯ ದಿನಗಳಲ್ಲಿ ಹರ್ಷ ಅವಳಿಂದ ಸ್ವಲ್ಪ ದೂರವಾಗಿದ್ದನು. ಅಂತಿಮ ಪರೀಕ್ಷೆ ಮುಗಿಯುವ ಹೊತ್ತಿಗೆ ಏನನ್ನು ಹೇಳದೆ ಕೇಳದೆ ಹರ್ಷ ಆಕೆಯ ಜೀವನದಿಂದ ಮಾಯವಾದನು. ಅವನನ್ನು ಎಷ್ಟು ಹುಡುಕಿದಳು ಆಕೆ, ಆದರೆ ಯಾರೂ ಹರ್ಷನ ಯಾವುದೇ ಸುಳಿವು ನೀಡಲಿಲ್ಲ. ಆಭಾ ಇಂದಿಗೂ ಹರ್ಷನ ಆ ಬದಲಾದ ವರ್ತನೆಯ ಕಾರಣವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಾಲ ಬದಲಾಯಿಸಿತು. ಡಾಕ್ಟರೇಟ್ ಪಡೆದ ನಂತರ ಆಭಾ ಸ್ಥಳೀಯ ಬಾಲಕಿಯರ ಕಾಲೇಜಿನಲ್ಲಿ ಉಪನ್ಯಾಸಕಿಯಾದಳು ಮತ್ತು ತನ್ನ ಹಿಂದಿನ ಅನುಭವಗಳ ವಿರುದ್ಧ ಹೋರಾಡಿ ಮುಂದುವರೆಯಲು ಪ್ರಯತ್ನಿಸಿದಳು. ಈ ನಡುವೆ ಆಭಾ ತನ್ನ ತಂದೆಯ ಸ್ನೇಹಿತನ ಮಗ ರಾಹುಲ್ನನ್ನು ಮದುವೆಯಾದಳು. ಮಕ್ಕಳ ತಾಯಿಯಾದ ನಂತರವೂ ರಾಹುಲ್ನ ಬಗ್ಗೆ ಆಕೆಯ ಹೃದಯದಲ್ಲಿ ಎಂದಿಗೂ ಪ್ರೇಮದ ಭಾವನೆ ಮೂಡಲಿಲ್ಲ. ಹೃದಯ ಇನ್ನೂ ಹರ್ಷನಿಗಾಗಿ ಕಂಗೆಡುತ್ತಿತ್ತು. ಮದುವೆಯಾಗುವುದರ ಮೂಲಕ ಅವಳು ತನ್ನ ಜೀವನದೊಂದಿಗೆ ಒಂದು ರೀತಿಯ ಒಪ್ಪಂದ ಮಾಡಿಕೊಂಡಂತಾಯಿತು. ಆದರೂ ಕಾಲ ಕಳೆದಂತೆ ಹರ್ಷನ ಸ್ಮೃತಿಗಳ ಮೇಲೆ ಧೂಳಿನ ಪದರ ದಪ್ಪವಾಗುತ್ತಾ ಹೋಯಿತು. ಆದರೆ ಆಕೆಯ ವ್ಯಕ್ತ ಮನಸ್ಸಿನಲ್ಲಿ ಹರ್ಷನ ಪ್ರೀತಿ ಇನ್ನೂ ಉಳಿದಿತ್ತು. ಬಹುಶಃ ಅದೇ ಕಾರಣಕ್ಕೆ ಆಕೆ ರಾಹುಲ್ನನ್ನು ಎಂದೂ ಹೃದಯದಿಂದ ಪ್ರೀತಿಸಲಿಲ್ಲ. ರಾಹುಲ್ ಆಕೆಯ ದೇಹವನ್ನು ಮಾತ್ರ ಸ್ಪರ್ಶಿಸಿದ್ದ. ಆಕೆಯ ಮನಸ್ಸಿನ ಬಾಗಿಲಿಗೆ ರಾಹುಲ್ ಎಂದಿಗೂ ಬಡಿದಿಲ್ಲ. ಆಕೆಯು ಅವನಿಗೆ ಬಾಗಿಲು ತೆರೆಯಲು ಪ್ರಯತ್ನಿಸಿಲ್ಲ. ಜಿಟಿಯಲ್ಲಿ ಹರ್ಷನನ್ನು ಅನಿರೀಕ್ಷಿತವಾಗಿ ಎದುರುಗೊಂಡಾಗ ಆಭಾಗೆ ನಂಬಲಾಗಲಿಲ್ಲ. ಹರ್ಷನ ಸ್ಥಿತಿಯೂ ಹಾಗೆಯೇ ಇತ್ತು. ಏನು ಮಾಡುತ್ತಿದ್ಯಾ ಆಭಾ? ಹರ್ಷ ಮೌನವನ್ನು ಮುರಿದು ಕೇಳಿದ. ಆಭಾ ಮನಸ್ಸಿನಲ್ಲಿ ಕೋಪಗೊಂಡು ಚೆನ್ನಾಗಿದ್ದೇನೆ.
ನೀವು ಹೇಳಿ, ನೀವು ಒಬ್ಬರೇ ಇದ್ದೀರಾ ಅಥವಾ ನಿಮ್ಮ ಪತ್ನಿಯು ಒಟ್ಟಿಗೆ ಇದ್ದೀರಾ ಎಂದು ಕೇಳಿದಳು. ಈಗ ನಾನು ಒಬ್ಬನೇ ಇದ್ದೇನೆ, ಹರ್ಷ ತನ್ನ ವಿಶಿಷ್ಟ ಶೈಲಿಯಲ್ಲಿ ನಗುತ್ತಾ ಹೇಳಿದನು. ಆ ಬಗ್ಗೆ ಕಾಫಿ ಕುಡಿಯಲು ಆಹ್ವಾನಿಸಿದ. ಆತನ ನಗು ನೋಡಿ ಆಭಾಳ ಹೃದಯ ಬಡಿತ ಹೆಚ್ಚಾಯಿತು. ಕಡಿಮೆ ಮಾತು ಅಥವಾ ಮುಗುಳುನಗೆ ಇಂದಿಗೂ ಅಷ್ಟೇ ಮಾರಕವಾಗಿತ್ತು. ಹೃದಯ ಬೇಡ ಅಂದಿತ್ತು, ಆದರೆ ಮನಸ್ಸು ಸುಲಭವಾಗಿ ಹರ್ಷನ ಪ್ರಸ್ತಾಪವನ್ನು ಒಪ್ಪಿಕೊಂಡಿತ್ತು. ಸಂಜೆಯೆಲ್ಲ ಇಬ್ಬರೂ ಒಟ್ಟಿಗೆ ಕಳೆದರು. ಮೊದಲು ಸ್ವಲ್ಪ ಸಮಯ ಅಧಿಕೃತವಾಗಿ ಮಾತನಾಡಿದರು. ನಂತರ ನಾಚಿಕೆಯ ಗೋಡೆಗಳು ಒಂದೊಂದಾಗಿ ಕುಸಿಯಲು ಆರಂಭಿಸಿದವು ಮತ್ತು ತಡರಾತ್ರಿಯವರೆಗೆ ಭಾವುಕ ಮಾತುಕತೆ ನಡೆಯಿತು. ಕೆಲವೊಮ್ಮೆ ಹರ್ಷನ ಕಣ್ಣುಗಳು ತುಂಬಿದವು, ಕೆಲವೊಮ್ಮೆ ಆಭಾನ ಕಣ್ಣುಗಳು ತುಂಬಿದವು. ಹರ್ಷ ತನ್ನನ್ನು ಆಭಾಳ ಅಪರಾಧಿ ಎಂದು ಭಾವಿಸಿ ತನ್ನ ನಿರ್ಬಂಧಗಳನ್ನು ಮತ್ತು ಭಯವನ್ನು ಒಪ್ಪಿಕೊಂಡು ಹೇಳದೆ ಹೋದದ್ದಕ್ಕೆ ಕ್ಷಮೆ ಕೇಳಿದನು. ಆಭಾ ಆದದ್ದು ಆಯ್ತು ಎಂದು ಹೇಳಿ ಅವನನ್ನು ಕ್ಷಮಿಸಿದಳು. ರಾತ್ರಿಯ ಊಟದ ನಂತರ ವಿದಾಯ ಹೇಳುವಾಗ ಇಬ್ಬರು ಪರಸ್ಪರ ಹಗ್ ಮಾಡಿಕೊಂಡರು ಮತ್ತು ಮರುದಿನ ಸಂಜೆ ಮತ್ತೆ ಇಲ್ಲಿ ಭೇಟಿಯಾಗುವ ಭರವಸೆ ನೀಡಿ ತಮ್ಮ ತಮ್ಮ ಹೋಟೆಲ್ಗಳತ್ತ ತೆರಳಿದರು. ಮರುದಿನದ ಮಾತುಕತೆಯಲ್ಲಿ ಹರ್ಷ ಅವನು ಒಂದು ನಿರ್ಮಾಣ ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಎಂದು ಮತ್ತು ಈ ಕಾರಣಕ್ಕಾಗಿ ತಿಂಗಳಿಗೆ ಸುಮಾರು 15ರಿಂದ 20 ದಿನಗಳು ಮನೆಯಿಂದ ಹೊರಗೆ ಇರಬೇಕಾಗುತ್ತದೆ ಎಂದು ಆಭಾಗೆ ತಿಳಿಸಿದನು. ಆಕೆ ಇಬ್ಬರು ಮಕ್ಕಳಿದ್ದಾರೆ ಮತ್ತು ತನ್ನ ವಿವಾಹಿತ ಜೀವನದಿಂದ ತುಂಬಾ ತೃಪ್ತಳು ಎಂಬುದನ್ನು ಹೇಳಿದಳು. ನೀನು ನಿನ್ನ ಜೀವನದಿಂದ ತೃಪ್ತಿ ಅಥವಾ ಸಂತೋಷದಿಂದ ಇದ್ದೀಯಾ? ತೃಪ್ತಿ ಮತ್ತು ಸಂತೋಷದ ನಡುವಿನ ವ್ಯತ್ಯಾಸವೇನು ಎಂದು ಆಭಾ ಅವರ ಕಣ್ಣುಗಳನ್ನು ನೋಡುತ್ತಾ ಕೇಳಿದಳು. ಹರ್ಷ ಕೇಳಿದ ಸಮಯ ಬಂದಾಗ ಹೇಳುತ್ತೇನೆ ಎಂದು ಆಭಾ ತಪ್ಪಿಸಿಕೊಂಡಳು. ಆಭಾಳ ರೈಲು ರಾತ್ರಿ 11 ಗಂಟೆಗೆ ಇತ್ತು ಮತ್ತು ಹರ್ಷ ಅಲ್ಲಿಯವರೆಗೂ ಅವಳೊಂದಿಗೆ ಇದ್ದನು. ಮುಂದೆಯೂ ಸಂಪರ್ಕದಲ್ಲಿ ಇರುವ ಭರವಸೆ ನೀಡಿ ಇಬ್ಬರು ಬೇರ್ಪಟ್ಟರು. ಮರುದಿನ ಕಾಲೇಜಿಗೆ ಬಂದ ತಕ್ಷಣ ಆಭಾ ಹರ್ಷನಿಗೆ ಫೋನ್ ಮಾಡಿದಳು. ಹರ್ಷ ಫೋನ್ ಎತ್ತಿದ ರೀತಿಯನ್ನು ನೋಡಿ ಆಭಾ ನಕ್ಕಳು. ಫೋನ್ಗಾಗಿ ಕಾಯುತ್ತಿದ್ದೀಯಾ ಎಂದು ಆಭಾ ನಕ್ಕಾಗ ತನ್ನ ಆತುರಕ್ಕೆ ಹರ್ಷನೇ ಆಶ್ಚರ್ಯಪಟ್ಟನು. ಮಾತನಾಡುತ್ತಾ 1 ಗಂಟೆ ಹೇಗೆ ಕಳೆಯಿತು ಎಂದು ಇಬ್ಬರಿಗೂ ಗೊತ್ತಾಗಲೇ ಇಲ್ಲ. ಆಭಾಳ ತರಗತಿಯ ಸಮಯವಾಯಿತು. ಅವಳು ಕ್ಲಾಸಿಗೆ ಹೋದಳು. ಮರಳಿ ಬಂದ ತಕ್ಷಣ ಅವಳು ಮತ್ತೆ ಹರ್ಷನಿಗೆ ಫೋನ್ ಮಾಡಿದಳು ಮತ್ತು ಮತ್ತೆ ದೀರ್ಘಕಾಲ ಮಾತನಾಡಿದರು. ದಿನ ಹೇಗೆ ಕಳೆಯಿತು ಎಂದು ಗೊತ್ತಾಗಲೇ ಇಲ್ಲ. ರಾತ್ರಿಯವರೆಗೂ ಇಬ್ಬರೂ ಮುಖ್ಯ ಕೆಲಸಗಳನ್ನು ಕೂಡ ಬಿಟ್ಟುಬಿಟ್ಟರು. ಆದರೆ ಯಾವ ರೀತಿಯ ಮೋಹ ಇಬ್ಬರ ಮೇಲೂ ಆವರಿಸಿತ್ತು ಎಂದರೆ 1 ಗಂಟೆ ಫೋನಿನಲ್ಲಿ ಮಾತನಾಡದಿದ್ದರೆ ಇಬ್ಬರಿಗೂ ಅಸಮಾಧಾನವಾಗುತ್ತಿತ್ತು. ಈ ರೀತಿಯ ಉನ್ಮಾದ ಅವರ ಪ್ರೇಮ ಆರಂಭವಾದಾಗ ಅವರ ಯೌವನದಲ್ಲೂ ಇರಲಿಲ್ಲ. ಆಭಾ ಅವರ ಅನುಪಸ್ಥಿತಿಯು ಅವರ ಜೀವನದಲ್ಲಿ ಮತ್ತೆ ಕಳೆದುಹೋದ ಪ್ರೇಮದಂತೆ ಮರಳಿ ಬರುತ್ತಿರುವಂತೆ ಅನಿಸುತ್ತಿತ್ತು. ಆದರೆ ಹರ್ಷ ಆ ಸತ್ಯವನ್ನು ತಿಳಿದಿದ್ದರೂ ಸಹ ಆಭಾಳ ಮೇಲಿನ ತನ್ನ ಪ್ರೇಮವನ್ನು ಒಪ್ಪಿಕೊಳ್ಳಲು ಧೈರ್ಯ ಮಾಡುತ್ತಿರಲಿಲ್ಲ. ಹರ್ಷ, ನೀನು ಇನ್ನೂ ನನ್ನನ್ನು ಪ್ರೀತಿಸುತ್ತಿ ಎಂದು ಏಕೆ ಒಪ್ಪಿಕೊಳ್ಳುವುದಿಲ್ಲ? ಒಂದು ದಿನ ಆಭಾ ಕೇಳಿದಳು. ನಾನು ಈ ಪ್ರೇಮವನ್ನು ಒಪ್ಪಿಕೊಂಡರೂ ಸಮಾಜ ಇದನ್ನು ಒಪ್ಪುತ್ತದೆ? ನಾನು ಬೇರೊಬ್ಬರನ್ನು ಮದುವೆಯಾಗಿ ನಿನಗೆ ಪ್ರೇಮಿಸುತ್ತೇನೆ ಎಂದು ಯಾರು ಒಪ್ಪುತ್ತಾರೆ? ಹರ್ಷನ ಮಾತುಗಳಲ್ಲಿ ನೋವು ತುಂಬಿತ್ತು. ಆಭಾ ಮೌನವಾದಳು. ಹರ್ಷನ ಮಾತುಗಳಲ್ಲಿ ಸತ್ಯವಿತ್ತು. ಸಮಾಜದ ಕಣ್ಣುಗಳು ತೀಕ್ಷ್ಣವಾಗಿದ್ದವು. ಅವರ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಸಮಾಜ ಸಿದ್ಧವಿರಲಿಲ್ಲ. ಆದರೆ ಆಭಾಳ ಹೃದಯ ಹರ್ಷನ ಪ್ರೀತಿಗಾಗಿ ಹಾತೊರೆಯುತ್ತಿತ್ತು. ಅವಳು ಹರ್ಷನನ್ನು ಕಳೆದುಕೊಳ್ಳಲು ಸಿದ್ಧವಿರಲಿಲ್ಲ. ಹರ್ಷ, ನಾವು ಸಮಾಜದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಬೇಕು. ನಾವು ನಮ್ಮ ಪ್ರೀತಿಯನ್ನು ಜೀವಿಸೋಣ ಎಂದು ಆಭಾ ಹೇಳಿದಳು. ಹರ್ಷನ ಕಣ್ಣುಗಳು ಹೊಳೆಯಿತು. ಆಭಾ, ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೀಯಾ? ಅವನು ಕೇಳಿದನು. ಹೌದು ಹರ್ಷ, ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ಆಭಾ ಹೇಳಿದಳು. ಹರ್ಷ ಆಭಾಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು. ಆಭಾ, ನಾನು ನಿನ್ನನ್ನು ಎಂದಿಗೂ ಕಳೆದುಕೊಳ್ಳಲು ಬಯಸುವುದಿಲ್ಲ. ನೀನು ನನ್ನ ಜೀವನದ ಭಾಗವಾಗಿದ್ದೀಯಾ? ಅವನು ಹೇಳಿದನು. ಅವರ ಪ್ರೀತಿ ಮತ್ತೆ ಚಿಗುರೊಡೆಯಿತು. ಅವರು ಪ್ರತಿದಿನ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಅವರು ಆಗಾಗ್ಗೆ ಭೇಟಿಯಾಗುತ್ತಿದ್ದರು. ಅವರ ಪ್ರೀತಿ ಹೆಚ್ಚಾದಂತೆ ಅವರ ಭಯವೂ ಹೆಚ್ಚಾಯಿತು. ಅವರು ಸಮಾಜದ ಕಣ್ಣುಗಳಿಂದ ತಮ್ಮ ಪ್ರೀತಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು. ಒಂದು ದಿನ ರಾಹುಲ್ ಆಭಾಳ ಫೋನ್ನಲ್ಲಿ ಹರ್ಷನ ಸಂದೇಶಗಳನ್ನು ನೋಡಿದನು. ಅವನು ಕೋಪದಿಂದ ಆಭಾಳನ್ನು ಪ್ರಶ್ನಿಸಿದನು. ಆಭಾ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಳು. ರಾಹುಲ್ ಆಭಾಳನ್ನು ಮತ್ತು ಮಕ್ಕಳನ್ನು ತೊರೆದು ಹೋದನು. ಆಭಾ ಏಕಾಂಗಿಯಾದಳು. ಆದರೆ ಅವಳು ಹರ್ಷನ ಪ್ರೀತಿಯನ್ನು ಹೊಂದಿದ್ದಳು. ಹರ್ಷ ಆಭಾಳನ್ನು ಮದುವೆಯಾಗಲು ನಿರ್ಧರಿಸಿದನು. ಅವರು ಸರಳವಾಗಿ ವಿವಾಹವಾದರು. ಅವರ ಪ್ರೀತಿ ಸಮಾಜದ ಕಣ್ಣುಗಳನ್ನು ಮೀರಿ ಬೆಳೆಯಿತು. ಅವರು ಸಂತೋಷದಿಂದ ಜೀವನ ನಡೆಸಿದರು. ಆದರೆ ಅವರ ಸಂತೋಷಕ್ಕೆ ವಿಧಿಯ ಆಟ ಅಡ್ಡಬಂದಿತು. ಆಭಾಳ ಅಪಘಾತ ಅವರ ಜೀವನದಲ್ಲಿ ಮತ್ತೆ ದುಃಖವನ್ನು ತಂದಿತು. ಹರ್ಷ ಆಭಾಳನ್ನು ನೋಡಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಆದರೆ ಆಭಾಳ ನೋವು ಹೆಚ್ಚಾಗುತ್ತಿತ್ತು. ಆಭಾ ಹರ್ಷನ ಕೈಗಳನ್ನು ಹಿಡಿದುಕೊಂಡು, ಹರ್ಷ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ನಿನ್ನೊಂದಿಗೆ ಸಾಯಲು ಬಯಸುತ್ತೇನೆ ಎಂದು ಹೇಳಿದಳು. ಹರ್ಷನ ಕಣ್ಣುಗಳು ತುಂಬಿದವು. ಆಭಾ, ನೀನು ಸಾಯಬಾರದು, ನೀನು ನನ್ನೊಂದಿಗೆ ಬದುಕಬೇಕು, ಅವನು ಹೇಳಿದನು. ಆದರೆ ವಿಧಿ ಬೇರೆಯೇ ನಿರ್ಧರಿಸಿತ್ತು. ಆಭಾ ತನ್ನ ಕೊನೆಯ ಉಸಿರನ್ನು ಹರ್ಷನ ತೋಳುಗಳಲ್ಲಿ ಬಿಟ್ಟಳು. ಹರ್ಷ ಏಕಾಂಗಿಯಾದನು. ಅವನ ಜೀವನದಲ್ಲಿ ಕತ್ತಲು ಆವರಿಸಿತು. ಆದರೆ ಆಭಾಳ ಪ್ರೀತಿ ಅವನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು.